ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಮ್ಮನಿದ್ದೀನಿ ಅದಕ್ಕೆ. ಹಾಗಂತ ಈಗಲೂ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಆಗ ಬಾಡಿನ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿವರೆಗೂ ತಡ್ಕೋತೀನಿ ಅಷ್ಟೇ. ಆಮೇಲೆ ಜೈಲಿಗೆ ಕಳಿಸ್ತೀನಿ ಇವನ್ನ. ಹಾಗೆ ಬಿಟ್ರೆ ನನ್ನ ಹೆಂಡತಿಗೆ ನಾನು ಮೋಸ ಮಾಡ್ದಾಗೆ. ಯಾಕೋ ಈಗ ಮಾತಾಡ್ತಿದ್ಯಾ? ಮನೆಯವ್ರ ಮುಂದೆ ಕೊಲೆ ಜೈಲು ಅಂತ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಯಾರಜ್ಜಿ, ಯಾರ ಮನೆಯವರು? ನನ್ನ ಹೆಂಡತಿಗೆ ಏನೇನೋ ಒಂದು ಸಾಯೋ ತರ ಮಾಡದ್ನಲ್ಲ, ಅವಾಗ ಇರ್ಲಿಲ್ವಾ ಈ ಜ್ಞಾನ? ಅಲ್ಲ ಕಣ, ನನ್ಗೆ ಯಾರ ಅಡ್ವೈಸು ಬೇಕಾಗಿಲ್ಲ. ಇನ್ನೇನ್ ಪೊಲೀಸ್ ಅವರು ಮಣಿ ಬಾಡಿನ ಹ್ಯಾಂಡ್ ಓವರ್ ಮಾಡ್ತಾರೆ. ಅವಳ ಬಾಡಿ ಬರೋ ಟೈಮ್ಗೆ ಈ ಕೊಲೆಗಾರ ಮನೇಲಿರೋದು ಬೇಡ. ಮೊದಲು ಆಚೆ ಕಳಿಸಿ ಅವನ್ನ. ಈಗ ನಾನು ನನ್ನ ಮಣಿ ಬಾಡಿನ ತರೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ ಗಂಡ ಏನಾದ್ರೂ ಇಲ್ಲೇ ಇದ್ರೆ ನಾನು ಮೊದಲು ಮಣ್ಣು ಮಾಡೋದು ನನ್ನ ಹೆಂಡತಿ ಬಾಡಿನಲ್ಲ. ಪ್ಲೀಸ್ ಅದಕ್ಕೆ ನನ್ನಿಂದ ಇನ್ನೊಂದು ಅನಾಹುತ ಆಗೋದಕ್ಕೆ ಬಿಡಬೇಡಿ. ಇವನು ಇಲ್ಲಿಂದ ಕಳಿಸ್ಬಿಡಿ. ಇನ್ಸ್ಪೆಕ್ಟ್ರು ನಮಸ್ಕಾರ. ನಮಸ್ತೆ ಇನ್ಸ್ಪೆಕ್ಟರ್. ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತಾನೆ ಹೊರಟಿದ್ದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಆದರೆ ಅದರಲ್ಲೊಂದು ಬಿಗ್ ಕನ್ಫ್ಯೂಷನ್ ಆಗಿದೆ. ಕನ್ಫ್ಯೂಷನ್? ಏನದು? ನಮಗೆ ಸಿಕ್ಕಿರೋ ಬಾಡಿ ನಿಮ್ಮ ಹೆಂಡ್ತಿದಲ್ಲ. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ಹೌದು, ಅದು ಯಾವುದೋ ಕಳ್ಳರ ಗ್ಯಾಂಗ್ ಸೇರಿರೋಂಥ ಹುಡುಗಿ. ಅವರವರಲ್ಲೇ ಏನೋ ಒಳಜಗಳ ಆಗಿ ಅವಳ ಕಡೆಯವರೇ ಅವಳನ್ನ ಕೊಂದು ಬಾಡಿನ ತಂದು ಔಟ್ಸ್ಕರ್ಟ್ಸಲ್ಲಿ ಸುಟ್ಟಾಕಿದ್ದಾರೆ. ಮತ್ತೆ ಅವ್ರು ಸುಟ್ಟಾಕಿದ ಬಾಡಿ ಮೇಲೆ ಸಿಕ್ಕಿದ ಒಡವೆಗಳೆಲ್ಲ ನಾನು ಹೆಂಡ್ತಿದ್ದು, ಅದೆಲ್ಲ ಹೇಗೆ ಬಂತು ಅಲ್ಲಿಗೆ? ಅದೇ ನಮಗೂ ಕೂಡ ಪ್ರಶ್ನೆ ಆಗಿರೋದು. ಒಂದ್ ವೇಳೆ ಆ ಕಳ್ಳರು ಏನಾದ್ರೂ ಪ್ರಿಯಾ ಒಡವೆ ಕದ್ದಿದ್ರೆ, ಅದನ್ನ ಹಂಚ್ಕೋಬೇಕಾದ್ರೆ ಅವ್ರ ಮಧ್ಯೆ ಜಗಳ ಆಗಿ ಹೀಗೆಲ್ಲ ಆಗಿದ್ರೆ? ಒಡವೆಗೋಸ್ಕರ ಜಗಳ ಮಾಡಿದ್ರೆ ಅಥವಾ ಕೊಲೆ ಮಾಡಿದ್ರೆ ಆ ಒಡವೆನ ಯಾಕೆ ಬಾಡಿ ಮೇಲೆ ಬಿಡ್ತಿದ್ರು, ಎತ್ಕೊಂಡು ಹೋಗ್ತಾ ಇದ್ರು. ಅದು ನಿಜಾನೇ. ನಾವು ಅವ್ರನ್ನ ಎನ್ಕ್ವೈರಿ ಮಾಡಿದ್ವಿ. ನಾವೇನು ಕದೀಲಿಲ್ಲ, ನಮಗೇನು ಗೊತ್ತಿಲ್ಲ ಅಂತಿದ್ದಾರೆ. ಹಾಗಾದ್ರೆ ನನ್ನ ಮಣಿಗೇನು ಆಗಿಲ್ಲ, ಅವಳಿನ್ನೂ ಬದುಕಿದ್ದಾಳೆ. ಅಜ್ಜಿ ಮಣಿಗೇನು ಆಗಿಲ್ಲ, ಅವಳು ಸತ್ತಿಲ್ಲ, ಅವಳಿನ್ನೂ ಬದುಕಿದ್ದಾಳೆ ಅಜ್ಜಿ. ಅದಕ್ಕೆ ಮಣಿ ಬದುಕಿದ್ದಾಳೆ, ಅವಳು ಸತ್ತಿಲ್ಲ. ಅಂತೂ ನಮ್ಮ ಅರ್ಜುನನ್ ಮಾತು ನಿಜ ಆಯ್ತು. ಪ್ರಿಯಂಗ್ ಏನೂ ಆಗಿಲ್ಲ, ಅವಳಿಗೇನೂ ಆಗಿಲ್ವಲ್ಲ, ಅದೇ ಸಮಾಧಾನ. ಸಿಕ್ಕಿರೋದು ಪ್ರಿಯಾಮಣಿಯವ್ರ ಬಾಡಿ ಅಲ್ಲ ಅಂದ ತಕ್ಷಣ ಅವ್ರು ಸೇಫ್ ಆಗಿದ್ದಾರೆ ಅಂದ್ಕೊಳ್ಳೋದು ತಪ್ಪು. ಒಡವೆಗಳು ಕಳ್ತನ ಆಗಿವೆ. ಸತ್ತಿರೋ ಹುಡುಗಿನೇ ಒಂದು ವೇಳೆ ಪ್ರಿಯಾಮಣಿ ಮೇಲೆ ಅಟ್ಯಾಕ್ ಮಾಡಿ ಒಡವೆಗಳು ಎತ್ಕೊಂಡು ಹೋಗಿರೋ ಚಾನ್ಸಸ್ ಉಂಟಲ್ವಾ? ಆ ಥರ ಅಟ್ಯಾಕ್ ಮಾಡಿರೋವಾಗ ಪ್ರಿಯಾಮಣಿ ಜೀವಕ್ಕೇನಾದರೂ ಅನಾಹುತ ಆಗಿರ್ಬೋದಲ್ವಾ? ಮೊದಲೇ ಕಾಲ ಸರಿ ಇಲ್ಲ. ಒಂಟಿ ಹೆಂಗಸು ಸ್ವಲ್ಪ ಕಷ್ಟನೇ. ಇನ್ಸ್ಪೆಕ್ಟರ್ ಪ್ಲೀಸ್, ಹೇಗಾದರೂ ಮಾಡಿ ನನ್ನ ಹೆಂಡ್ತಿನ ಹುಡ್ಕೊಡಿ. ಈಗಾಗಲೇ ಅವಳಿಲ್ದೆ ನಾನು ತುಂಬ ಒದ್ದಾಡಿದ್ದೀನಿ. ಅವಳಿಲ್ದೆ ನಾನು ಬದುಕಲ್ಲ. ದಯವಿಟ್ಟು ಅವಳನ್ನ ಹುಡ್ಕೊಡಿ. ಅಷ್ಟು ಅಪ್ಸೆಟ್ ಆಗಬೇಡಿ, ನಾವಿದ್ದೀವಿ. ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಿಮಗೆ ತಿಳಿಸ್ತೀವಿ. ನಾವಿನ್ನು ಬರ್ತೀವಿ. ಪ್ರಿಯಾ ಸತ್ತಿಲ್ಲ ಅಂತ ಕೊನೆಗೂ ಎಲ್ರಿಗೂ ಗೊತ್ತಾಗೋಯ್ತಲ್ಲಪ್ಪ. ನಾನೊಬ್ಬ
ಪ್ರಿಯ ದೆವ್ವ ಆಗಿದ್ದಾಳೆ ಅಂತ ಹೆದರ್ಕೊಂಡ್ಬಿಟ್ಟಿದೆ. ಯಪ್ಪ, ಈಗೇನು ಹೇಳ್ತೀಯ ಕರ್ಣ? ನನ್ನ ಗೆಸ್ ಕರೆಕ್ಟಾಗೇ ಇದೆ. ಅವಳು ಸತ್ತಿಲ್ಲ, ನಾಟಕ ಆಡ್ತಿದ್ದಾಳೆ. ಅವಳು ಸತ್ತಿಲ್ಲ, ಆದ್ರೆ ಅವಳಿಗೆ ಅಪಾಯ ಇದೆ ಅಂತ ಪೊಲೀಸವ್ರು ಹೇಳಿದ್ರಲ್ಲ. ನಿನ್ನ ಹೆಂಡತಿ ಬೇರೆಯವ್ರಿಗೆ ಅಪಾಯ ಮಾಡೋಳೆ ಹೊರತು ತನಗೆ ಯಾವ ಅಪಾಯನೂ ಮಾಡ್ಕೊಳಲ್ಲ. ಯಾವುದೋ ಸತ್ತ ಹೆಣದ ಮೇಲೆ ಅವಳು ಒಡವೆಗಳನ್ನ ತಗೊಂಡು ಹೋಗಿ ಹಾಕಿದ್ದಾಳೆ. ಅದಕ್ಕೆ ಆ ಒಡವೆಗಳು ಕಪ್ಪಾಗದೆ ಹಾಗೇ ಇರೋದು. ಯಾಕೆ ಹೇಳು? ಇದೆಲ್ಲ ನನ್ನ ನಿನ್ನ ಮಧ್ಯೆ ತಂದಿಡಬೇಕು ಅನ್ನೋ ಮಾಡ್ತಿರೋ ಪ್ಲಾನು. ನೋಡು, ನಿನ್ನಂತ ಅವಿವೇಕಿ ಜೊತೆ ಇದೆಲ್ಲ ವಾದ ಮಾಡಿಕೊಂಡು ನಿಂತ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ನಿನ್ನ ಹೆಂಡತಿ ಬೇಕು ಅಂತ ನಾಟಕ ಆಡ್ತಿದ್ದಾಳನ್ನೋ ಸತ್ಯನ ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯೋ, ಪ್ರಿಯಾ ಬಿಟ್ಟು ಬಾಣ ಅವಳಿಗೆ ಚುಚ್ಕೊಳ್ಳೋ ಹಾಗೆ ಕಾಣಿಸ್ತಿದೆ. ಮೊದಲು ಈ ವಿಷಯನ ಪ್ರಿಯಂಗ್ ತಿಳಿಸ್ಬೇಕು. ಹಲೋ. ಹಲೋ ಸರ್, ನೀವು ಒಂದು ನಂಬರ್ ಕೊಟ್ಟು ಕಾಲ್ ಲಿಸ್ಟ್ ತೆಗಿಯೋಕೆ ಕೇಳಿದ್ರಲ್ಲ. ಹಾ, ಒಂದು ನಂಬರಿಂದ 3 ದಿನಕ್ಕೆ ಮುಂಚೆ ಒಂದು ಕಾಲ್ ಹೋಗಿದೆ ಸರ್. ಯಾವ್ದದು? 9845. ಅದಲ್ಲ, ಆ ನಂಬರ್ ಬಿಟ್ಟು ಬೇರೆ. 3 ದಿನದಿಂದ ಇಲ್ಲ ಸರ್. ಜಸ್ಟ್ ನಿನ್ನೆಯಿಂದ ಆ ನಂಬರ್ಗೆ ಯಾವುದೋ ಒಂದು ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ ಬಂದಿದೆ. ರಾತ್ರಿ ಮಿಡ್ ನೈಟಲ್ಲೂ ಕಾಲ್ ಹೋಗಿದೆ. ಹೌದಾ? ಯಾವ್ದೋ ನಂಬರ್? ಲೊಕೇಶನ್ ಎಲ್ಲಿ ಅಂತ ಹೇಳ್ತೀಯ? ಈಗಲೇ ನಿಮ್ಗೆ ಸೆಂಡ್ ಮಾಡ್ತೀನಿ ಸರ್. ಓಕೆ. ಯಶೋಧ ಫೋನ್ ಮಾಡ್ತಾಳೆ. ಅದು ಬಿಟ್ಟು ಬೇರೆ ಯಾರು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿರೋದು? ಅದು ಪ್ರಿಯಾ ಸತ್ತ ನಂತರ. ಏನೋ ಡೌಟ್ ಹೊಡೆದಿದೆ ನನಗೆ. ನನ್ನ ಅನುಮಾನ ನಿಜ. ಈ ಲೊಕೇಶನ್ಗೆ ಹೋಗಿ ಚೆಕ್ ಮಾಡಿದ್ರೆ ಯಾರಿದ್ದಾರೆ, ಯಾರ ನಂಬರ್ ಇದು, ಪ್ರಿಯಾ ನಾಪತ್ತೆ ಹಿಂದಿನ ರಹಸ್ಯನೋ ಎಲ್ಲ ಗೊತ್ತಾಗತ್ತೆ. ಕಂಡುಹಿಡಿಯಲೇಬೇಕು. ಎಸ್. ಅಪ್ಪ, ನನಗೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಆ ಪ್ರಿಯ ಸತ್ತು ಎಲ್ಲಿ ದೆವ್ವ ಆಗ್ಬಿಟ್ಟಿದ್ದಾಳು ಅಂತ ಭಯ ಆಗೋಗಿತ್ತು. ಈಗ ಅವಳು ಸತ್ತಿಲ್ವಲ್ಲ, ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಏಯ್ ಪೂಜಾ, ಅಣ್ಣ ಅಷ್ಟೊಂದೆಲ್ಲ ಹೇಳಿದ್ನಲ್ಲೇ, ಅದೆಲ್ಲ ಭ್ರಮೆ ಅಂತ. ನೀನ್ಯಾಕೆ ಈ ವಿಷಯನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ? ಹೇಳೋದು ಈಸಿನೇ. ರಾತ್ರಿ ಹೊತ್ತಲ್ಲಿ ಕೂದಲು ಬಿಟ್ಕೊಂಡು